ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಹೋಗ್ತಿರೋದು ಸೀತಾ ಬೆಟ್ಟ. ಐ ಥಿಂಕ್ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ. ಸೊ ಲೆಟ್ಸ್ ಗೋ. ಏನು ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಗಾಯ್ಸ್, ಚಿಂಪಾಂಜಿ. ಗಾಯ್ಸ್, ಒಂದು ಕ್ವಿಕ್ ಡಿನ್ನರ್ ಅಂತಿದ್ದೀವಿ. ಟಿಫನ್ ಬ್ರೇಕ್ ತೊಗೊಂಡಿದ್ದೀವಿ. ಲೆಟ್ಸ್ ಹ್ಯಾವ್ ಸಮ್ ಟಿಫನ್. ಬರೇ ತಿಂಡಿ ತಿನ್ನೋಣ. ಮುಖನೂ ತೊಳಿದಿರಾ ಬರ್ತಾರಪ್ಪ. ಈಗ ತೊಳಿತಿದ್ದೀನಿ ಫ್ರೆಂಡ್ಸ್. ತಿಂದ್ಬಿಟ್ಟು ತೊಳೆಯೋಣ ನಡಿ. ಟಿಫನ್ ಮಾಡಕ್ಕೆ ಬಂದ್ಬಿಟ್ಟು ಮುಖ ತೊಳಿತಾ ಇದ್ದಾಳೆ ನೋಡಿ ಗೈಸ್. ಯಪ್ಪ ದೇವ್ರೆ, ಆ ಸಂತೂರ್ ಸೊಪ್ಪು ಹಾಕೊಂಡು ಯಪ್ಪ. ಈಗ ನೋಡಿ ಗೈಸ್, ಪಳ 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 ಹೊಳಿತಾ ಇದ್ದಾಳೆ. ಈಗ ನಿಜವಾಗ್ಲೂ ಫುಲ್ ವೈಟ್ ಕಾಣಿಸ್ತಿದ್ಯಾ? ಅಯ್ಯೋ, ಮತ್ತೆ ತೊಳಿತೆ. ಕೊಟ್ಟಿರೋ ದುಡ್ಡಿಗೆ ಏನೋ ಪೈಸಾ ವಸೂಲ್ ಮಾಡ್ತಾವಳೆ ಗೈಸ್. ಇಲ್ಲಿ ಒಂದ್ಸಲ ಮುಖ ತೋರಿಸು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬಾ ದೇವ್ರೆ, ಸಾಕು ಬಾರೆ ತೊಳೆದು. ಇನ್ನೂ ನೀಟಾಗಿ ತೊಳೆದೇ ಇಲ್ಲ ನೀನು. ಇಲ್ಲೆಲ್ಲ ಇದೆ ಫುಲ್ ಇದೆ. 3ನೇ ಸಲ ತೊಳಿತೋಳೆ ಗೈಸ್. ಕೊಟ್ಟಿರೋ 10 ರೂಪಾಯಿ ಸೋಪಿಗೆ ಪೈಸಾ ವಸೂಲ್. ಇಲ್ಲ ಇಲ್ಲಲೇ, ಇನ್ನೂ ಹೋಗಿಲ್ಲ. ನೋಡಿ ಗಾಯ್ಸ್, ಇವಾಗ ಟೆಂಪಲ್ಗೆ ಬಂದಿದ್ದೀನಿ. ಇಲ್ಲಿ ಟೆಂಪಲಲ್ಲಿ ಎಷ್ಟೊಂದು ದೇವ್ರುಗಳಿದೆ. ನಿಮಗೆ ಎಲ್ಲನೂ ತೋರಿಸ್ತೀನಿ ಒಂದೊಂದಾಗೆ. ಸೊ ಈಗ ಎಂಟ್ರಿ ಆಗಿದ ತಕ್ಷಣ ಇಲ್ಲಿಂದ, ಸೊ ಇಲ್ಲಿ ಒಂದು ಟೆಂಪಲ್ ಇದೆ. ಆ್ಯಂಡ್ ಆ ಕಡೆಯಿಂದ ಹೋದರೆ ಅಲ್ಲೂ ಇದೆ, ಅಲ್ಲಿ ಹಿಂದೆನೂ ಇದೆ, ತುಂಬ ಇದೆ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಟೆಂಪಲ್ನ. ಫುಲ್ ದರ್ಶನ ಮಾಡಿಕೊಂಡು ನಿಮಗೂ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಇಲ್ಲೆಲ್ಲ ವಿಡಿಯೋಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲೂ ದೇವಸ್ಥಾನ, ಏನು ಪೂಜಾರಿ ಇದ್ದಾರೆ. ಇಲ್ಲಿ ಕೂಡ ಒಂದು ಇದೇನಂತಾರೆ, ಇದನ್ನೇನಂತಾರೆ, ಇದನ್ನ ಏನೋ ಅಂತಾರಪ್ಪ, ನನಗೂ ಐಡಿಯಾ ಇಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲೆಟ್ಸ್ ಸಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ. ಯಾಕೆ? ಆ್ಯಂಡ್ ಇನ್ನೊಂದು ಅಲ್ಲೂ ಇದೆ ಬೆಟ್ಟದ ಮೇಲೆ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ. ಇಲ್ಲಿ ಅದು ನೋಡೋಕ್ಕೆ, ಇಲ್ಲಿಂದಾನೇ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬನ್ನಿ, ಲೆಟ್ಸ್ ಗೋ. ಯಾವ ಥರ ಇದೆ ಏನು ಅಂತ ನೋಡೋಣ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೀಟಿಂಗ್ ಕೊಟ್ಟಿದ್ದಾರೆ ಕುತ್ಕೊಳ್ಳೋದಕ್ಕೆ. ಇದೆಷ್ಟು ಚೆನ್ನಾಗಿದೆ ಅಲ್ವಾ ಕುತ್ಕೊಳ್ಳೋದಕ್ಕೆ? ಅಲ್ಲೂ ಇದೆ ರೆಡ್ ಕಲರ್. ನಾವು ಹಿಂಗೆ ಹೋಗ್ಬೇಕು ತಾನೆ ಈಗ? ನೋಡಿ ಅಲ್ಲೆಲ್ಲ. ಆ್ಯಕ್ಚುಲಿ ನಾನು ಇದಕ್ಕೆ ಹೋಗಿದ್ನಲ್ಲ ತಲಕಾಡುಗೆ, ಅಲ್ಲಿನೂ ಇದೇ ಥರ ಫುಲ್ಲು ಗೋಪುರ ಎಲ್ಲ ಹಿಂಗೆ ಇರೋದು. ಆಹಾ, ಕುಡಿಯೋ ನೀರು ಫೆಸಿಲಿಟಿ ಇದೆ. ಏನು ಗುರು, ಈ ದೇವಸ್ಥಾನದಲ್ಲಿ ಎಲ್ಲ ಇದೆ ಆಲ್ಮೋಸ್ಟು. ನೋಡಿ ಇಲ್ಲೂ ಇದೆ ಏನೋ. ಲೆಟ್ಸ್ ಸಿ. ಪೂಜಾರಿ ಇದ್ದಾರೆ, ನೋಡೋಣ ಬನ್ನಿ ಪೂಜಾರಿನ. ಊರನ ಸ್ವಲ್ಪ ಹೊತ್ತು ಅಲ್ಲಿದ್ಯಾ? ಅದೇ ಬರ್ಬೇಕು, ತಗೋಬರ್ತೀನಿ. ಓ, ಅದು ಈ ಶಿವಲಿಂಗ ಆಪೋಸಿಟ್ ನಂದಿ ಇರ್ಬೇಕಲ್ಲ, ಅದಕ್ಕೆ ನಂದಿ ಇಟ್ಟಿರೋದು. ಶಿವಲಿಂಗ ಅದೇ ನಂದಿ ಯಾಕೆ ಈ ಕಡೆ ಮುಖ ಮಾಡಿದೆ ಅಂತ ನೋಡ್ತಾ ಇದ್ದೆ. ಅದು 3 ಜನ ಈ ದೇವಸ್ಥಾನ ಕಟ್ಟಿದವರು ಮಧ್ಯದಲ್ಲಿರೋದು. ಹೌದಾ? ನಾರಾಯಣ ಅಂತೇಳಿ ಯಲವಂಜಿ ರಾಯಚ ಅವ್ರ ತಮ್ಮಂದು. ಅದು ಲಕ್ಷ್ಮೀ ಗಣೇಶ ಕಮಲದಲ್ಲಿರೋದು. ಎಷ್ಟು ವರ್ಷ ಹಳೆಯದು ಟೆಂಪಲ್? ಕೆಳಗಡೆ ಕಾಲು ಭೈರೇಶ್ವರ. ಈ ಮದುವೆ ಇದ್ದರು ಅದು ಬಂದು ಪೂಜೆ ಮಾಡಿಸಿ ತಾಯಿಗೆ ಸೀರೆ ಅದೆಲ್ಲ ಹೊಡಿ ತುಂಬಿ ತೊಗರಿ ಬೇಳೆ ಅಕ್ಕಿ ಬೆಲ್ಲ
ಪೂಜೆ ಆದ್ಮೇಲೆ ನಮ್ಮ ಮಗ ಶ್ಲೋಕ ಇದೆ, ಮಗ ಸ್ಕ್ರೀನ್ ಮೊಬೈಲ್ ಆನ್ ಮಾಡ್ಕೊಳ್ತಾರೆ. ಅದು ಕೇಳ್ಬಿಟ್ಟು ಆಮೇಲೆ ಪೂಜೆ ಪ್ರಸಾದ ಕೊಟ್ಟ ತಕ್ಷಣ ಮನೆಗೆ ಹೊಡೋಬೇಕು. ಇನ್ನೆಲ್ಲೂ ಹೋಗೋದು, ಹೋಟ್ಲಿಗೆ ಎಲ್ಲೂ ಹೋಗೋದು, ಸೀದಾ ಮನೆಗೆ ಹೊಡೋಬೇಕು ಪ್ರಸಾದ ತಗೊಂಡು. ಇಮಿಡಿಯೇಟ್ 15 ದಿವಸ 1 ತಿಂಗಳ ಮೊದಲೇ ಸೆಟ್ಲ್ ಆಗುತ್ತೆ. ಕಾಲಭೈರವೇಶ್ವರ ಬೆಂಗಳೂರಿಂದ ಬರ್ತಾರೆ, ಲಾಲ್ಬಾಗಿಂದ ಅಷ್ಟೆಲ್ಲ ಕಳಿಸ್ತಾರೆ. ಆ ತೋಳೆ ಹತ್ರ ತೋಳೆ 3 ಜನ 4 ಲೆಕ್ಕ ಹತ್ರ ಅಡ್ಜಸ್ಟ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ಸ್ವಲ್ಪ. ಹೌದು ನೋಡಿ ಇಲ್ಲಿ ಲೆಗ್ಸು ಸ್ಟ್ರೈಕ್ ಮಾಡ್ಬೋದು ಈ ಕಡೆಗೆ. ಸೊ ಇದು ಗುರುಬಲ ಕಡಿಮೆ ಇದ್ದವರು ಇಲ್ಲಿ ಬಂದು ಗುರುವಾರ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದಾರೆ ಅವರು. ಸೊ ತುಂಬ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನೋಡೋಣ. ಮೇಲೆ ನೋಡಿ ಸ್ವಲ್ಪ ನೀನು ಸುಚಿ. Friends, my favorite god Anjaneya. ವಿಘ್ನೇಶ್ವರ ಗಣೇಶ್ ಉಂಡ್ರ ಸಮೀರ ವಿಘ್ನೇಶ್ವರ ಆಂಜನೇಯ ದೇಹನ್ ಅಂತಂದ್ರ ಫ್ರೆಂಡ್ಸ್ ಗಣೇಶ ದೇವ ವಿಘ್ನ ಅಲ್ಲಿ ಅಷ್ಟು ದೊಡ್ಡದಾಗಿ ಮೆನ್ಷನ್ ಮಾಡೋರೆ. ಎಷ್ಟೊಂದಿದೆ ಅಲ್ವಾ, ಇಲ್ಲೊಂದು ಒಳಗಡೆ ಎಲ್ಲಾನು ಅದೇ ಇದೆ. ಆಮೇಲೆ ಅಲ್ಲಿ ನೋಡಿ ಸುಚಿ, ನಾನು ಇವಾಗ ಹೇಳಿದ್ದೀನಿ, ಲೈಕ್ ಪೂಜಾರಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಅವ್ರ ಪರ್ಸನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವ್ರ ಮಗ ಎಲ್ಲಿ ಕೆಲಸ ಮಾಡೋದು, ಅವ್ರ ಮಗ ಹೆಸರು ಏನು ನೋಡಿ ಇಲ್ಲಿ. ಚಿಕ್ಕ 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 ಲೋಟಸ್. ಇದು ಲೋಟಸ್, ಇದು ಲೋಟಸ್ ಅಲ್ಲ ಲೋ ನೋಡಿ, ಇಲ್ಲೂ ಒಂದಿದೆ ಶಿವಲಿಂಗ ಒಳಗಡೆ. ಅಂಡ್ ಇಲ್ಲೂ ಒಂದು ಲಿಂಗ. ಯಾಕಿದು ಸುತ್ತ ಸರೌಂಡೆಡ್ ಲೈಕ್ ಶಿವಲಿಂಗನೇ ಇದೆ. ಲಿಂಗೇಶ್ವರ ಟೆಂಪಲ್ ಅಂತ ಅಲ್ಲಿ ಚಿಕ್ಕದು ಇದೆ, ಪುಟ್ಟದು ಇದೆ. ಇಲ್ಲಿ ನಂದಿ ನೋಡಿ, ಆಲ್ಮೋಸ್ಟ್ ಎಲ್ಲ ದೇವ್ರ ಇದೆ, ಆಲ್ಮೋಸ್ಟ್ ಫುಲ್ ಕವರ್ ಆಗಿದೆ. ಶಿವ ಮತ್ತೆ ಇದು ಇಲ್ಲೂ ಅಷ್ಟೇ. ಆ್ಯಕ್ಚುಲಿ ನಾನು ತೋರಿಸೋದು ಮರ್ತೋದೆ, ಇಲ್ಲಿ ಕೆಳಗಡೆ ಎಲ್ಲ ಏನೇನೋ ಬರೆದಿದ್ದಾರೆ, ನಮ್ಗೆ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ಇಲ್ಲೆಲ್ಲ ಏನೇನೋ ಬರೆದಿದ್ದಾರೆ. 10th ಸೆಂಚುರಿಯಲ್ಲಿ ಕಟ್ಟಿರೋ ಟೆಂಪಲ್ ಅಂತ ಇದು. ಆಲ್ಮೋಸ್ಟ್ ಎಲ್ಲ ಇದಾಗಿದೆ ನೋಡ್ಯಾ, ಸಿಕ್ಕಾಬಟ್ಟೆ. ನೀನು ನಾನು ಸುಮ್ಮನೆ ಹಾಗೆ ಬೆಟ್ಟ ಹತ್ತಕ್ಕೆ ಮುಂಚೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು, ಬಟ್ ಇಟ್ಸ್ ವೆರಿ ಗುಡ್ ಟೆಂಪಲ್. ನೀವು ಯಾರಾದರೂ ಈ ಬೆಟ್ಟಕ್ಕೆ ಬಂದರೆ ವಿಸಿಟ್ ಮಾಡಲೇಬೇಕು ಈ ಟೆಂಪಲ್ನ. ಎಷ್ಟು ಚಂದ ಅಂದರೆ, ಆ್ಯಂಡ್ ಇಲ್ಲಿರೋ ಪೂಜಾರಿ ಕೂಡ ಸಿಕ್ಕಾಬಟ್ಟೆ ಫ್ರೆಂಡ್ಲಿ. ಅವರು ನಾವು ಕೇಳಲಿಲ್ಲ ಅಂದ್ರೂ ಇದು ಹೀಗಿದೆ, ಇದು ಹೀಗೆ ಮಾಡಿರೋದು. ಆ್ಯಂಡ್ ಒಳಗಡೆ ಇನ್ನೊಂದು ತೋರಿಸಿದ್ರು, ಏನಂದರೆ ಅಲ್ಲಿ 3 ಮೆಂಬರ್ಸ್ ಇದ್ದಾರೆ, ಆದರೆ 4 ಲೆಗ್ಸು. ಆದರೆ ನೋಡೋದಕ್ಕೆ ಫುಲ್ಲು ಏನಂತಾರೆ 3 ಜನಕ್ಕೂ ಕಾಲಿರೋ ಥರ ಕಾಣಿಸಿದೆ, ಆದರೆ ಅಲ್ಲಿರೋದೇ 4 ಕಾಲು. ಇಟ್ಸ್ ವೆರಿ ಗುಡ್. ಲೆಟ್ಸ್ ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ಟ್ರಕ್ಕಿಂಗ್. ಗೈಸ್ ಸುಸ್ತಾಗೋಯ್ತು ಇಲ್ಲಿ ನಡ್ಕೊಂಬರೋಷ್ಟರಲ್ಲಿ. ರಥ ನೋಡಿ ಇಲ್ಲಿ. ಆ್ಯಂಡ್ ಇಲ್ಲೆಲ್ಲ ರಾಮನವಮಿ ಎಲ್ಲ ಫುಲ್ ಜೋರಾಗಿ ಮಾಡಿದ್ರು ಅಂತ ಹೇಳ್ತಾಯಿದ್ರು ಅವರು. ಅದೇ ಹೇಳಿದ್ನಲ್ಲ, ಅವ್ರು ಪರ್ಸ್ನಲ್ ಇನ್ಫಾರ್ಮೇಷನೇ ಕೊಟ್ಬಿಟ್ಟಿದ್ದಾರೆ. ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರಕ್ಕಿಂಗ್. ಇಲ್ಲಿಂದ ಎಷ್ಟೊತ್ತು ಇಲ್ಲ ನಡ್ಕೊಂಡು ಹೋಗೋದಾ ಹಿಂಗೇನಾ? ಓಕೆ ಲೆಟ್ಸ್ ಗೋ. ಗೈಸ್ ಟ್ರಕ್ಕಿಂಗ್ ಆದರೆ ಎಲ್ಲರೂ ಬೆಳಗ್ಗೆ ಬರ್ತೀವಿ, ನಾವು ನೋಡಿದ್ರೆ ಇವಾಗ ಬರ್ತಾಯಿದ್ದೀವಿ. ಎಷ್ಟು 8:40ಗೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಈಗ ಸುಸ್ತಾಗ್ಬಿಟ್ನಲ್ಲೇ, ಇನ್ನೂ ಸ್ಟಾರ್ಟ್ ಮಾಡಿ 1 ನಿಮಿಷ ನೋಡಿಲ್ಲ. ಸೊ ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಇನ್ನೊಂದ್ಸಲ ಹೇಳು. ಕಿಪ್ಪಿಗಿರ್ತಿ ಬನ್ನಿ ಜನರೇ ನೋಡಿ, ಇದೇ ನಮ್ಮ ಬೆಟ್ಟ ನೋಡಿ ಫ್ರೆಂಡ್ಸ್. ಟ್ರೋಲ್ ಮಾಡಬೇಡಿ ಆಯ್ತಾ. ಇದು ಆಕ್ಚುಲಿ ಚೆನ್ನಾಗಿ ಆವಲ್ ಬೆಟ್ಟ. ಏಯ್ ಯಾಕೆ ಏನ್ ಬೆಟ್ಟ ಇದು? ಸಾರಿ ಫ್ರೆಂಡ್ಸ್, ಅಯ್ಯೋ ಸಾರಿ ಫ್ರೆಂಡ್ಸ್, ದಿಸ್ ಇಸ್ ಸೀತೆ ಬೆಟ್ಟ ಫ್ರೆಂಡ್ಸ್. ಯಪ್ಪೋ ದೇವ್ರೆ, ಸಾರಿ ಫ್ರೆಂಡ್ಸ್, ಸೀತೆ ಬೆಟ್ಟ ಅಲ್ಲ ಅದು, ವಾಲ್ಮೀಕಿ ಬೆಟ್ಟ ಅಂತೆ. ವಾಲ್ಮೀಕಿ ಬೆಟ್ಟ ಅಂತೆ ಫ್ರೆಂಡ್ಸ್.
ದೇವ್ರೆ ಮುಚ್ಕೊಂಡು ಬೇಗ ಬೆಳಗ್ಗೆ ಬಂದಿದ್ರೆ ಸರಿ ಹೋಗ್ತಿತ್ತು ಲೇ. ಈಗ ಬಿಸಿಲುಗೆ ಒಂಥರ ಆಗ್ತಾ ಇದೆ, ಹತ್ತಕ್ಕೂ ಆಗ್ತಿಲ್ಲ. ಮತ್ತೆ ರೀಚ್ ಆದ್ಮೇಲೆ ನಾನು ನಿಮಗೆ ಸಿಗೋದು. ಓಕೆನಾ, ಬಾಯ್. ಸದ್ಯಕ್ಕೆ ಬಾಯ್ ಗೈಸ್. ಮತ್ತೆ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಸಿಗ್ತೀನಿ ಗೈಸ್. ನೋಡಿ, ಏನೋ ಮದುವೆ ಆಗಬೇಕು ಅಥವಾ ಮಗು ಆಗಬೇಕು ಅಂದರೆ ಈ ಥರ ಇಡಬೇಕಂತೆ, ಕಲ್ಗಳನ್ನ ನಿಲ್ಲಿಸ್ಬೇಕಂತೆ. ಸೊ ನೋಡಿ, ನೀವು ಟ್ರೈ ಮಾಡಿ ಬಂದು. ಫ್ರೆಂಡ್ಸ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ದೇವಸ್ಥಾನ ಎಷ್ಟಿದೆ, ಏನು ಇಲ್ಲ ಒಳಗಡೆ, ಬಟ್ ಇದೆ ಜಾಸ್ತಿ ದೇವ್ರಿದೆ. ಆಶ್ರಮ ಫ್ರೆಂಡ್ಸ್, ಇದು ನೀವೇ ಅಲ್ಲೇನೋ ಇರ್ಬೋದಲ್ಲ, ಹೋಗಕ್ಕಾಗಲ್ಲ ಬನ್ನಿ. ಲವಕುಶ, ವಾಲ್ಮೀಕಿ, ಸೀತೆ ಎಲ್ಲ ಇಲ್ಲೇ ಇದ್ದಿದ್ದು, ಹುಟ್ಟಿ ಬೆಳೆದಿದ್ದು ಅವ್ರ ಮಕ್ಕಳೆಲ್ಲ. ಸೊ ನೋಡ್ಕೊಳ್ಳಿ, ನಿಮಗೂ ತೋರಿಸ್ತೀವಿ ಜಾಗನ. ಸೊ ಅದೇ ಜಾಗ, ಲೆಟ್ಸ್ ಗೋ. ಅವಾಗಲೇ ಅಂದೆ ವಿಡಿಯೋ ಮಾಡಕ್ಕೆ ಬೇಡ ಅಂತ, ಸ್ಟಿಲ್ ಗೋಯಿಂಗ್. ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನೋ ಪೇಪರ್ ಎಲ್ಲ ಕಟ್ಟಿದ್ದಾರೆ ಇಲ್ಲಿ. ಮುಡುಪು. ಇದು ಇನ್ನೊಂದು ಬೆಟ್ಟ ಇದೆಯಲ್ಲ ನಮ್ಮ ಕಾಲೇಜ್ ಹತ್ರ, ಯಾವುದದು ನೋಡಿ ಗೈಸ್. ನನ್ನ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ, ಬಟ್ ಅದೇ ದೇವಸ್ಥಾನನಾ? ಯಪ್ಪಾ, ಹತ್ತೀವಿ ಇವತ್ತೆಲ್ಲ. ನೋಡಿ ಗೈಸ್, ಇಲ್ಲೇ ಲವಕುಶ, ವಾಲ್ಮೀಕಿ ಎಲ್ಲ ಸ್ನಾನ ಮಾಡ್ತಾಯಿದ್ರು. ಇಲ್ಲೇ ಅವ್ರು ಆಡು ಬೆಳೆದಿರೋದ್ರಿಂದ ಕುಂಟೆಬೆಲೆ ಗೊತ್ತಾ? ಹಿಂಗ್ ಆಡ್ತಾರಲ್ಲ, ಅದೇ ಕುಂಟೆಬೆಲೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಅಂತಾನೆ ಹೇಳಿಲ್ಲ, ಗಾಯ್ಸ್ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದಾರೋ ಇಲ್ಲ ಗೈಸ್. ಇಲ್ಲಿ ಚಪ್ಪಲಿ ಬಿಟ್ರೆ ಏನೋ ಶಾಪ್ ಹಾಕೊಂಡು ಹೋಗುತ್ತೆ ನೋಡಿ, ಅಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ನೀವು ಬಂದ್ರೆ ನಿಮ್ ಕ್ರಾಕ್ಸ್ ಎಲ್ಲ ಇಲ್ಲೇ ಬಿಟ್ಬಿಡಿ. ಬನ್ನಿ. ಅಲ್ಲ ಫ್ರೆಂಡ್ಸ್, ಅದು ಅರ್ಧೋಗಿದೆ, ಅದಕ್ಕೆ ಬಿಟ್ಬಿಟ್ಟು ಹೋಗಿದ್ದೇವೆ. ಗೈಸ್, ಫೈನಲಿ ರೀಚ್. ಸುಚಿ ಸುಸ್ತಾಗ್ತೈತಾ? ಫುಲ್ ಸುಸ್ತು ಗೈಸ್. ಇಷ್ಟು ಬೇಗ ಬಂದಿದ್ದೀವಿ ಅಂದರೆ ದೇವಸ್ಥಾನನೇ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗ್ತೀವಿ. ಬನ್ನಿ, ವ್ಯೂ ತೋರಿಸ್ತೀನಿ. ಇಷ್ಟು ಬೆಳಗ್ಗೆ ಬಂದಿದೆ, ಆ್ಯಕ್ಚುಲಿ ಚೆನ್ನಾಗಿರೋದು ಇದು ವ್ಯೂ. ಸೊ ಈ ವ್ಯೂಗೋಸ್ಕರ ಬಂದಿರೋದು. ಆ್ಯಂಡ್ ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದಕ್ಕಿಂತ ನಾನು ಅಂದರೆ ಟ್ರಕ್ ಮಾಡಿರೋದ್ರಲ್ಲಿ ಶಿವಗಂಗೆ ಬೆಟ್ಟ ಸಕ್ಕತ್ತಾಗಿದೆ. ಅದನ್ನು ಟ್ರಕ್ ಮಾಡಿ ನೀವು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಅಂದರೆ ಅದು ಸ್ವಲ್ಪ ಕಷ್ಟ ಆಗಿದೆ, ಬಟ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿದ್ರೆ ನೀವು. ಎಸ್, ಈ ಟ್ರಕ್ಕಿಂಗ್ ಸ್ವಲ್ಪ ಕಡಿಮೆನೇ ಇತ್ತು, ಬೇಗನೆ ಬಂದ್ವಿ. ಎಲ್ಲಿ ಗೊತ್ತಾ, ವಿಲ್ ಸಿಟ್ ಫಾರ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಹೋಗ್ತೀವಿ. ಸೊ ವ್ಯೂ ನೋಡ್ಬೋದು ಇರೋದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬಂದಿದ್ರೆ ಫುಲ್ ಫಾಗಿಯಾಗಿ ಚೆನ್ನಾಗಿರ್ತಿತ್ತು ನೋಡೋಕ್ಕೆ. ನೋಡಿ ಹೇಗಿದೆ ವ್ಯೂ. ನನ್ನ ಕ್ಯಾಮ್ರಾ ಕ್ವಾಲಿಟಿಯಲ್ಲಿ ಅಷ್ಟು ವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದಿದ ತಕ್ಷಣ ಶುಚಿ ಹೇಳಲು ದೇವ್ರನ್ನ ತೋರಿಸು, ನನ್ನೇನು ತೋರಿಸ್ತಿದ್ಯಾ ಅಂತ. ಅಕ್ಕ ನೋಡಿದ್ರೆ ಆ ದೇವಸ್ಥಾನನೇ ಓಪನ್ ಇಲ್ಲ. ತಿಂತಿದ್ದಾಳೆ ಕೊಬ್ಬರಿ ಕೋತಿ, ಮುಖ ಮಾಡಿ ಕೋತಿ ಥರ. ಈಗ ಯಾವಾಗ ಹೊರಡೋದು? ಕೊಬ್ಬರಿ ತಿಂತೀರಾ ಫ್ರೆಂಡ್ಸ್? ಬೇಡಪ್ಪ ತಂದೆ, ಈ ಥರ ಕೇಳಿದ್ರೆ ಯಾರು ತಿನ್ನೋದು ಇಲ್ಲ. ಗಾಯ್ಸ್, ಕೆಳಗಡೆ ಇಳಿದ್ಮೇಲೆ ಸಿಗ್ತೀನಿ. ಈಗ 9:30. ಸೊ ಕೆಳಗಡೆ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ನೋಡೋಣ. ಇವಾಗ ಬಂದ್ರ ಗೈಸ್, ಒಂದು ಆರ್ಟ್ ವರ್ಕ್ ತೋರಿಸ್ಬೇಕಂತ ಇದ್ದೀನಿ.
ನೋಡಿ ಗೈಸ್, ನಿಮ್ಮಲ್ಲಿ ಯಾರಾದರೂ ಇದನ್ನು ಬರ್ದಿರೋದಾ? ಗೈಸ್, ಇದು ಆ ಸೋಪ್ ತಗೊಂಡಿದ್ದ ಬೆಳಗ್ಗೆಯಿಂದ ಇದು 5ನೇ ಸಲ ಅನಿಸುತ್ತೆ ಉಳಿಸ್ತಾ ಇರೋದು ಮುಖ ತೋರ್ಸು ದೇವ್ವ. ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಲಾಟ್ಸ್ ಆಫ್ ಲವ್. ಬಾಯ್ ಹೇಳು.